ನಾಗರಿಕ ಸಮಾಜ ಅನ್ನೋದು ಇದೆಯಾ ಅನ್ನೋ ಒಂದು ಪ್ರಶ್ನೆಯನ್ನು ನಾನಿವತ್ತು ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾಗರಿಕತೆ ಅಂದರೆ ಏನು ಆಗುತ್ತೆ? ಈ ದೇಶದ ಮನಸ್ಸಿಗೆ ಅಥವಾ ಈ ದೇಶದಲ್ಲಿರೋ ವೈದಿಕಶಾಹಿಯ ಮನಸ್ಸಿಗೆ ಹಿಡಿದಿರ್ತಕ್ಕಂಥ ದೊಡ್ಡ ಒಂದು ರೋಗ ಇದು. ಅದನ್ನು ಒಂದು ಕ್ಯಾನ್ಸರ್ ರೋಗ ಅಂತ ಹೇಳ್ಬೋದು, ಅಥವಾ ಒಂದು ಏನೋ ಒಂದು ಅದಕ್ಕಿಂತಲೂ ಕೆಟ್ಟವಂಥ ಮನುಷ್ಯನ ನಾಶ ಮಾಡುವಂಥ ಒಂದು ರೋಗ ಈ ದೇಶದ ಜಾತಿವಾದಿ ಮನಸ್ಸುಗಳಿಗೆ ಅಂಟಿದೆ. ಅಂದರೆ ಯಾರ್ಯಾರು ಈ ರೀತಿ ಕೆಲಸವನ್ನು ಮಾಡ್ತಿದ್ದಾರೆ ಅವರು ಯಾರನ್ನೂ ಕೂಡ ನಾವು ನಾಗರಿಕರು ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಅಮಾನವೀಯವಾಗಿ ಅನಾಗರಿಕರಂತೆ ಅವರು ನಡ್ಕೋತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತಾಡಿದಂಥ ಜಾಗವನ್ನು ಇವರು ಸ್ವಚ್ಛಗೊಳಿಸ್ತಾರೆ? ಸ್ವಚ್ಛಗೊಳಿಸ್ಬೇಕಾಗಿರೋದು ಇವರು ಕೊಳ್ತೋಗಿರೋ ಮನಸ್ಸನ್ನು. ಯಾವ ಜಾತಿವಾದಿ, ಮನುವಾದಿ, ಒಂಥರ ಜನಾಂಗ ದ್ರೋಹಿ ಮನಸ್ಸನ್ನು ಇವರು ಇಟ್ಕೊಂಡಿದ್ದಾರೋ ಅದನ್ನು ಫಸ್ಟು ಸ್ವಚ್ಛಗೊಳಿಸಬೇಕಾಗಿದೆ. ಅದು ಖರ್ಗೆ ಅವರು ಮಾತಾಡಿದ ಜಾಗವನ್ನು ಅಲ್ಲ. ಈ ದೇಶಕ್ಕೆ ಈ ರೋಗ ಬಂದು ಭಾಳ ವರ್ಷಗಳಾಯಿತು. ಹಿಂದೆ ಜಗಜೀವನ್ ರಾಮ್ ಅವರು ಸಂಪೂರ್ಣಾನಂದರ ಪ್ರತಿಮೆಯನ್ನು ಅವರು ದೇಶದ ಉಪ ಪ್ರಧಾನಿಯಾಗಿ ಅದನ್ನು ಉದ್ಘಾಟನೆ ಮಾಡಿದಾಗ ಇದೇ ರೋಗಿಷ್ಠ ಮನಸ್ಸುಗಳು, ಇದೇ ಅನಾಗರಿಕ ಮನಸ್ಸುಗಳು ಆ ಪ್ರತಿಮೆಯನ್ನು ಗಂಗಾ ನದಿಯ ನೀರಿನಿಂದ ತೊಳೆದು ಪವಿತ್ರಗೊಳಿಸಿದ್ವಿ ಅಂತ ಹೇಳ್ತಾ ಇದ್ವಿ. ಇಂಥ ಹೀನಾಯವಾದ ಸಂಸ್ಕೃತಿ ಇರೋವಂಥ ಒಂದು ದೇಶದಲ್ಲಿ ನನಗೆ ಭಾಳ ನೋವಾಗೋದೇನಪ್ಪ ಅಂತಂದರೆ, ಈ ದೇಶದ ಪ್ರಧಾನಿ 80ನೇ ಸ್ವಾತಂತ್ರ್ಯ ದಿನಾಚರಣೆ ದಿವಸ ಕೂತ್ಕೊಂಡು ಮಾತಾಡ್ತಾ ಈ ದೇಶದ ಬುದ್ಧಿವಂತರನ್ನ ಹೇಗೆ ನಿವಾರಿಸಿ ಆಚೆ ಹಾಕಬೇಕು ಅಂತ ಭಾಷಣ ಮಾಡ್ತಾರೆ. ಆದರೆ ಈ ಮನಸ್ಸಿಗೆ ಹಿಡಿದಿರೋ ರೋಗನ ಎಲ್ಲಿ ತೆಗಿಯೋಣ ಅಂತ ಮಾತಾಡಬೇಕಿತ್ತಲ್ಲ ಮನುಷ್ಯ. ಈ ದೇಶದ ಪ್ರಧಾನಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕ್ಷಮೆ ಕೇಳಬೇಕು. ಸಾವಿರಾರು ವರ್ಷಗಳ ಕಾಲ ಈ ಸಮುದಾಯಕ್ಕೆ ನಾವು ಅನ್ಯಾಯ ಮಾಡಿದ್ದೀವಿ, ತೊಂದರೆ ಮಾಡಿದ್ದೀವಿ, ಅವ್ರನ್ನ ಅಮಾನವೀಯವಾಗಿ ನಡೆಸ್ಕೊಂಡಿದ್ದೀವಿ. ಈ ದೇಶ ನಿಮ್ಮನ್ನು ಕ್ಷಮೆ ಕೇಳುತ್ತೆ ಅಂತ ಹೇಳಬೇಕಾಗಿದ್ದ ಮನುಷ್ಯ ಈ ದೇಶದ ಬುದ್ಧಿಜೀವಿಗಳನ್ನ ನಿವಾರಿಸಬೇಕು, ಈ ದೇಶದ ಬುದ್ಧಿವಂತರನ್ನ ಈ ದೇಶದಿಂದ ಹೊರಗೆ ಹಾಕಬೇಕು ಅನ್ನೋ ರೀತಿಯಲ್ಲಿ ಮಾತಾಡಿದ್ರೆ ಇದೆಲ್ಲ ಏನು ನಾಗರಿಕ ಸಮಾಜ ಅಂತ ಹೇಳೋಕ್ಕಾಗುತ್ತಾ? ಅಥವಾ ಇದನ್ನು ನಾಗರಿಕ ಸರ್ಕಾರ ಅಂತ ಹೇಳೋಕ್ಕಾಗುತ್ತಾ? ಅತ್ಯಂತ ಅನಾಗರಿಕವಾಗಿ, ಅತ್ಯಂತ ಅಮಾನವೀಯವಾಗಿ ಇವತ್ತು ದೇಶ ತನ್ನದ ಹೆಜ್ಜೆಯನ್ನು ಇಡ್ತಾ ಇದೆ. ಮನುಷ್ಯತ್ವ ಇರುವಂಥವರು, ಪ್ರಜ್ಞಾವಂತರು. ನಮ್ಮ ದೇಶ, ಭಾರತ ದೇಶ ಇದೆಯಲ್ಲ, ಇದು ಸರ್ವ ಜನಾಂಗದ ಶಾಂತಿಯ ತೋಟ. ಈ ವೈದಿಕರು ಹೇಳಿರ್ತಕ್ಕಂಥ ಅಸಮಾನತೆಯ ತಾರತಮ್ಯದ ತೋಟ ಅಲ್ಲ ಇದು ಎಲ್ಲರೂ ನೆಮ್ಮದಿಯಿಂದ ಹಂಚಿಕೊಂಡು ಉಂಡು ಬದುಕುವಂಥ ದೇಶ ಇದು. ಭಾಳ ಅಂಥ ಮಹೋನ್ನತವಾದಂಥ ಇತಿಹಾಸ ಈ ದೇಶಕ್ಕಿದೆ. ಅದನ್ನು ಕುಬ್ಜಗೊಳಿಸಿ, ಅದನ್ನು ಕೇವಲ ಮಾಡಿ, ಅದನ್ನು ಎಂಥದ್ದು ಒಂದು ಸಣ್ಣ ಮನಸ್ಥಿತಿಗೆ ಇಳಿಸಿ ಈ ದೇಶದ ಜನರಿಗೆ ಅಪಮಾನ ಮಾಡುವಂಥ ಕೆಲಸವನ್ನು ಈ ಸಂಘ ಪರಿವಾರ, BJP, RSS, ಶ್ರೀರಾಮ್ ಸೇನೆಯವರು ಮಾಡ್ತಿದ್ದಾರೆ. ನೀವು ನಿಜವಾಗಲೂ ದೇಶವನ್ನು ಉಳಿಸಬೇಕು ಅಂತಿದ್ರೆ ನಿವಾರಿಸಿ ಆಚೆ ಹಾಕಬೇಕಾಗಿರೋದು ಈ ಶಕ್ತಿಗಳನ್ನೇ ಹೊರತು ದೇಶದ ಬುದ್ಧಿಜೀವಿಗಳನ್ನಲ್ಲ. ಬುದ್ಧಿಜೀವಿಗಳ ಕಾರಣಕ್ಕಾಗಿ ಈ ದೇಶಕ್ಕೆ ಇವತ್ತಿನ್ನೂ ಘನತೆ ಬಂದಿದೆ. ಈ ದೇಶವನ್ನು ಉಳಿಸಿ ಬೆಳೆಸ್ತಾ ಇರೋರು ಈ ದೇಶದ ಬುದ್ಧಿಜೀವಿಗಳು ಹೊರತು ಇಂಥ ಪುಂಡಪೋಖ್ರಿಗಳಲ್ಲ. ಪುಂಡಪೋಖ್ರಿಗಳಿಗೆ ಸರಿ ಮಾಡುವಂಥ ಕೆಲಸವನ್ನು ಪ್ರಧಾನಮಂತ್ರಿ ಆದವರು, ಗೃಹ ಮಂತ್ರಿ ಆದವರು ಮಾಡಬೇಕೇ ಹೊರತು ಅವರು ಬುದ್ಧಿಜೀವಿಗಳನ್ನು, ಸಾಹಿತ್ಯ ಕಲಾವಿದರನ್ನ, ಚಿಂತಕರನ್ನ ಇಲ್ಲಿಂದ ಹೊರಗೆ ಹಾಕಬೇಕು, ಅವರು ನಕ್ಸಲರು, ಅವರು ದೇಶದ್ರೋಹಿಗಳು ಅಂತ ಹೇಳುವಂಥದ್ದಲ್ಲ. ಹಾಗಾಗಿ ನಾವು ಇಡೀ ಪ್ರಜ್ಞಾವಂತ ಜನತೆ, ಭಾರತದ ಜನತೆ ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಭಾರತ ಇವರ ಆದರ್ಶ ಅಲ್ಲ, ಭಾರತ ನಮ್ಮ ಆದರ್ಶ. ಭಾರತ ನಾವು ಕಟ್ಟಿ ಬೆಳೆಸಿರೋವಂಥದ್ದು, ನಮ್ಮ ಪುರಾತನರು ಕಟ್ಟಿ ಬೆಳೆಸಿರೋವಂಥದ್ದು. ಇಲ್ಲಿಯ ಸಂಸ್ಕೃತಿ, ಇಲ್ಲಿಯ ಬೇರುಗಳು, ಇಲ್ಲಿನ ಸಮಾನತೆ, ಇಲ್ಲಿನ ನ್ಯಾಯ ಪ್ರತಿಯೊಂದನ್ನು ಬೆಳೆಸಿರೋವಂಥವ್ರು. ಇವರು ಒಡೆದು ಹಾಳು ಮಾಡ್ತಾ ಇದ್ದಾರೆ, ದೇಶವನ್ನು ಛಿದ್ರ ಮಾಡ್ತಾ ಇದ್ದಾರೆ, ಮನಸ್ಸುಗಳಿಗೆ ಬೆಂಕಿ ಹಾಕ್ತಿದ್ದಾರೆ. ಅದರಿಂದ ಇವರಿಗೆ ಸರಿಯಾದ ಪಾಠ ಕಲಿಸ್ಬೇಕಾಗಿದೆಯೇ ಹೊರತು ಬೇರೆಯವ್ರಿಗಲ್ಲ. ನಾವು ಒತ್ತಾಯ ಮಾಡ್ತಾ ಇದ್ದೀವಿ, ಯಾವ ಕಾರಣಕ್ಕಾಗಿ ಖರ್ಗೆ ಅವರಿಗೆ ಅವಮಾನ ಮಾಡೋದು ಮೂಲಕ ಇಡೀ ದೇಶದ ಮೂಲ ನಿವಾಸಿಗಳಿಗೆ, ಇಡೀ ದೇಶದ ದಲಿತ ಸಮುದಾಯಕ್ಕೆ, ಹಿಂದುಳಿದವರ ಸಮುದಾಯಕ್ಕೆ
ಅಲ್ಪಸಂಖ್ಯಾತರಿಗೆ ನೀವು ಅವಮಾನ ಮಾಡಿದ್ದೀರಿ. ಆ ಮೂಲಕ ಇಡೀ ದೇಶಕ್ಕೆ ಅವಮಾನ ಮಾಡಿದ್ದೀರಿ. ನೀವು ಕ್ಷಮೆ ಕೇಳಬೇಕು ಅಂತ ನಾನು ಇವರಲ್ಲಿ ಒತ್ತಾಯ ಮಾಡ್ತಾ ಇದ್ದೀನಿ. ಅಧಿಕಾರ 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 ಜೀವ ವಿರೋಧಿ RSS ಮತ್ತು ಬಿಜೆಪಿಗೆ, ಜೀವ ವಿರೋಧಿ RSS ಮತ್ತು ಬಿಜೆಪಿಗೆ ನಿಷೇಧ ಮಾಡಿ. ಶ್ರೀರಾಮ ಸೇನೆ ನಿಷೇಧ. ಮಾನವ ವಿರೋಧಿಗಳಿಗೆ ಹೇಳಿ ಧಿಕ್ಕಾರ, ಜೀವ ವಿರೋಧಿಗಳಿಗೆ ಹೇಳಿ ಧಿಕ್ಕಾರ, ಸಂವಿಧಾನ ವಿರೋಧಿಗಳಿಗೆ ಹೇಳಿ ಧಿಕ್ಕಾರ. ಹಿರಿಯ ಇಡೀ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ನಮ್ಮೆಲ್ಲರ ಹಿರಿಯ ಚೇತನ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅವಮಾನ ಮಾಡಿದಂತ ಶ್ರೀ ರಾಮಸೇನೆಯನ್ನ ನಿಷೇಧ ಮಾಡಿ ನಿಷೇಧ ಮಾಡಿ ನಿಷೇಧ ಮಾಡಿ ನಿಷೇಧ ಮಾಡಿ ಮಾನವ ವಿರೋಧಿ ರಾಮಸೇನೆಯನ್ನ ನಿಷೇಧ ಮಾಡಿ ನಿಷೇಧ ಮಾಡಿ ನಿಷೇಧ ಮಾಡಿ ನಿಷೇಧ ಮಾಡಿ ದಲಿತ ವಿರೋಧಿ RSS ನಿಷೇಧ ಮಾಡಿ ನಿಷೇಧ ಮಾಡಿ ನಿಷೇಧ ಮಾಡಿ ನಿಷೇಧ ಮಾಡಿ ಜಿಂದಾಬಾದ್ ಜಿಂದಾಬಾದ್ TSS ಜಿಂದಾಬಾದ್ 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 TSS ಜಿಂದಾಬಾದ್. ಓಕೆ, ಎಲ್ಲ ಕೂತ್ಕೊಳ್ಳಿ.